ಇದಿಷ್ಟು ಹಪ್ಪಳದ ಪ್ಯಾಕೆಟ್ನ ಪಕ್ಕದ ರೋಡ್ ಅಂಗಡಿ ಕೊಡ್ಬೇಕಾಗಿತ್ತು. ಯಾವ್ದಾರ ಬ್ಯಾಗ್ ಇದ್ರೆ ನೋಡಿ. ಅಲ್ಲೇ ಇದೆಯಲ್ಲ, ಕೊಡೋತ್ತಾನೆ ಅಡಿ ಅಂದ್ರೆ. ನನ್ನ ನಂಬಿಕೆ ಉಳಿಸ್ಕೋಬೇಕಾಗಿರೋದು ಇವತ್ತು. ಅಮ್ಮ, ಅದು ಇವ್ರ ಮಗ ಕಾಲೇಜಿಗೆ ತಗೊಂಡೋಗೋ ಬ್ಯಾಗು, ಬೇರೆ ಯಾವುದಾದ್ರೂ ತಗೊಳ್ಳಿ. ಹೌದಮ್ಮ, ಸರಿ ಇಟ್ಬಿಡಿ ಅಲ್ಲೇ. ಅಲ್ಲೆಲ್ಲರೂ ಸಿಗುತ್ತಾ ಅಂತ ನೋಡೋಣ. ನಡಿಯಮ್ಮ. ರೀ, ಒಳಗೆ ಇನ್ನೊಂದಷ್ಟು ಬಾಕ್ಸ್ ಇದೆ, ಅದನ್ನು ಸೇರಿಸಿ ಲೆಕ್ಕ ಹಾಕ್ಬಿಡಿ. ಅದನ್ನ ನೀನು ಗೋಡೌನಿಗೆ ತಗೊಂಡು ಹೋಗ್ಬೇಕು. ಅಲ್ಲಿ ಯಾರಿಗೂ ಅನುಮಾನ ಬರ್ದಿರೋ ಹಾಗೆ ನೋಡ್ಕೋಬೇಕು. ಯಾರಿಗಾದ್ರೂ ಗೊತ್ತಾದ್ರೆ ನಮ್ಮೆಲ್ರಿಗೂ ಅಪಾಯ. ಅರೆ, ಯಾಕೆ ಇಷ್ಟೊಂದು ಬೆವರ್ತಾ ಇದ್ದೀರಾ? ತುಂಬ ಸುಸ್ತಾದ ಥರ ಕಾಣ್ತಾ ಇದ್ದೀರಾ. ಹುಷಾರಾಗಿದ್ದೀರಾ? ಅದನ್ನ ನೀನು ಗೋಡೌನಿಗೆ ತಗೊಂಡು ಹೋಗ್ಬೇಕು. ಅಲ್ಲಿ ಯಾರಿಗೂ ಅನುಮಾನ ಬರ್ದಿರೋ ಹಾಗೆ ನೋಡ್ಕೋಬೇಕು. ಇಲ್ಲಮ್ಮ, ಹಾಗೇನಿಲ್ಲಮ್ಮ. ನೋಡಿ, ನಿಮ್ಗೇನಾದರೂ ಆಯಾಸ ಆಗಿದ್ರೆ ಮನೆಗೆ ಹೊರಡ್ಬೋದು. ಇಲ್ಲಮ್ಮ, ನಾನು ಚೆನ್ನಾಗೇ ಇದ್ದೀನಿ, ನಂಗೇನೂ ಆಗಿಲ್ಲ. ನಾನು ಇವಾಗ ಕೆಲಸ ಮಾಡ್ತೀನಿ. ಸರಿಮ್ಮ, ನಿಮ್ಮಿಷ್ಟ. ಹಾಗೇನಾದರೂ ನಿಮ್ಗೆ ಹುಷಾರಿಲ್ಲ ಅಂತ ಅನಿಸಿದ್ರೆ ಮನೆಗೆ ಹೋಗಿ ರೆಸ್ಟ್ ಮಾಡಿ. ಆಯ್ತಮ್ಮ, ಹಾಗೇನಾದರೂ ಅನಿಸಿದ್ರೆ ನಾನು ಮನೆಗೆ ಹೋಗ್ತೀನಿ. ಸರಿ. ಅಮ್ಮ, ನನ್ನ ಮಗ ಕಾಲೇಜಿಂದ ಆಟ ಆಡೋದಕ್ಕೆ ಅಂತ ಹೋದ, ಅದಕ್ಕೆ ನನ್ನ ಕೈಲಿ ಬ್ಯಾಗ್ ಕೊಟ್ಟು ಕಳಿಸಿದ್ದಾನೆ. ಅಣ್ಣ, ನೀವು ಈಗಲೇ ಹೋಗಿ ನಮ್ಮ ಹತ್ರ ಕೆಲಸ ಮಾಡ್ತಿದ್ದವ್ರನ್ನೆಲ್ಲ ಕರೆಯೋಕ್ಕಾಗುತ್ತಾ? ಯಾಕೆ ಲಕ್ಷ್ಮಮ್ಮ? ನಿಮಗೆ ಗೊತ್ತಾಗತ್ತಣ್ಣ. ಎಲ್ಲರೂ ಬಂದಿದ್ದಾರೆ ಅಣ್ಣ? ಹಾಂ ಲಕ್ಷ್ಮಮ್ಮ, ಎಲ್ಲರೂ ಬಂದಿದ್ದಾರೆ. ನಿನ್ನೆ ನಮ್ಮ ಗೋಡೌನ್ನಲ್ಲಿ ಡ್ರಗ್ಸ್ ಸಿಕ್ಕಿದೆ. ಈ ಕೆಲಸನೇ ದೇವ್ರು, ಈ ಜಾಗನೇ ದೇವಸ್ಥಾನ ಅಂತ ತಿಳ್ಕೊಂಡಿದ್ದೆ. ಆದ್ರೆ ಇವತ್ತು ಈ ಜಾಗದಲ್ಲಿ ಪಾಪದ ಕೆಲಸ ನಡೀತಾ ಇದೆ ಅಂದ್ರೆ ನನ್ನ ನಂಬಿಕೆಗೆ ಮೋಸ ಆಗಿದೆ ಅಂತ ಅರ್ಥ.
ನಿಮ್ಮೆಲ್ಲರಿಗೂ ಗೊತ್ತಿದೆ ನಾನು ಯಾವತ್ತೂ ನಿಮ್ಮನ್ನ ಕೆಲಸದವ್ರಾಗಿ ನೋಡಿಲ್ಲ ಅಂತ. ಆದ್ರೆ ಒಂದು ಸತ್ಯ ಗೊತ್ತಾ, ನಿಮ್ಮಲ್ಲೇ ಯಾರೋ ಒಬ್ರು ಇಲ್ಲಿಗೆ ಡ್ರಗ್ಸ್ ತಂದಿಟ್ಟಿರೋದು. ದಯವಿಟ್ಟು ಅದನ್ನ ಇಲ್ಲಿ ಯಾರು ತಂದಿಟ್ಟಿದ್ದು ಅಂತ ಹೇಳಿ. ಇಲ್ಲ ಮೇಡಮ್, ನಾವು ಯಾರೂ ತಂದಿಟ್ಟಿಲ್ಲ ಮೇಡಮ್. ಓ, ನೀವ್ಯಾರು ಅದನ್ನ ಇಲ್ಲಿ ತಂದಿಟ್ಟಿಲ್ವಾ? ಸರಿ, ನೀವಿನ್ ಹೊರಡ್ಬೋದು. ಲಕ್ಷ್ಮಮ್ಮ, ಲಕ್ಷ್ಮಮ್ಮ, ಅವ್ರನ್ನೆಲ್ಲ ಯಾಕೆ ಕಳಿಸ್ಬಿಟ್ಟೆ? ಪಾಪಣ್ಣ, ಅವ್ರೇನು ತಪ್ಪು ಮಾಡಿಲ್ಲ ಅಲ್ವಾ? ಹೋಗ್ಲಿ ಬಿಡಿ. ಆದ್ರೆ ಏನಮ್ಮ, ಸ್ವಲ್ಪ ನಿಂತ್ಕೊಳ್ಳಿ. ಯಾಕಮ್ಮ? ಏನಿಲ್ಲ, ನಿಮ್ಮ ಮಗ ಹೇಗಿದ್ದಾನೆ? ಚೆನ್ನಾಗಿ ಓದ್ತಾ ಇದ್ದಾನಾ? ಹೌದು, ಚೆನ್ನಾಗಿ ಓದ್ತಾ ಇದ್ದಾನೆ. ಪಾಪ, ನಿನ್ನೆ ಕಾಲೇಜ್ಗೆ ಹೋಗಿದ್ನಲ್ಲ, ಬನ್ನ ಚೆನ್ನಾಗಿ ಆಟ ಆಡಿದ್ನಾ? ಹೌದಮ್ಮ. ನಿನ್ನೆ ಅವ್ನು ಕಾಲೇಜಿಂದ ಬಂದು ಬ್ಯಾಗ್ ಕೊಟ್ಟ ಅಂತ ಹೇಳಿದ್ರಲ್ಲ, ಅದನ್ನ ವಾಪಸ್ ಕೊಟ್ರಾ? ಕೊಟ್ಟೆ ಅಮ್ಮ. ಏನಿತ್ತದ್ರಲ್ಲಿ? ಅಮ್ಮ, ಅದರಲ್ಲಿ ಅವನ ಪುಸ್ತಕಗಳಿದ್ವು. ಇನ್ಸ್ಪೆಕ್ಟರ್, ಇವಳೆ ಇಲ್ಲಿಗೆ ಡ್ರಗ್ಸ್ ತಂದಿಟ್ಟಿದ್ದು. ತಗೊಳ್ಳಿ ಅರೆಸ್ಟ್ ವಾರೆಂಟ್. ಇನ್ನೇನಾದರೂ ಪ್ರಶ್ನೆ ಇದೆಯಾ? ಇನ್ನೇನೇ ಪ್ರಶ್ನೆ ಇದ್ರೂ ಅದು ನೀವು ಕೇಳೋದಲ್ಲ, ನಾವು ಕೇಳೋದು.